Hello everyone, welcome back to my channel NCRT series. Let's start with today's Hindu news analysis. So first article ನೋಡೋಣ. Cases rising in 15 states, positivity rate at 21%. ಸೊ 15 ಸ್ಟೇಟ್ಸಲ್ಲಿ ಕೋವಿಡ್ ಕೇಸಸ್ ತುಂಬ ಇನ್ಕ್ರೀಸ್ ಆಗ್ತಿದೆ. ಪಾಸಿಟಿವಿಟಿ ರೇಟ್ 20% ಆಗಿದೆ. ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಚೀಫ್ ಅವ್ರು ಹೇಳಿದ್ದಾರೆ ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟ್ನ ಜಾಸ್ತಿ ಕಂಡಕ್ಟ್ ಮಾಡಬೇಕಾಗತ್ತೆ ಆ್ಯಂಡ್ ಅದು ಇವತ್ತಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜಾಸ್ತಿ ಕಂಡಕ್ಟ್ ಮಾಡಿದಷ್ಟು ಕೇಸಸ್ನ ಡಿಟೆಕ್ಟ್ ಮಾಡಿರುವಂಥ ಕೇಸಸ್ನ ಬೇಗ ಟ್ರೀಟ್ ಮಾಡ್ಬೋದು. ಸೊ ಪ್ರೆಸೆಂಟ್ ಸಿಚುಯೇಷನಲ್ಲಿ ಜಾಸ್ತಿ ಕೋವಿಡ್ ಕೇಸಸ್ ಇನ್ಕ್ರೀಸ್ ಆಗ್ತಾ ಇರುವಂಥ ಸ್ಟೇಟ್ ಕರ್ನಾಟಕ. ಸ್ವಲ್ಪ ಟೈಮ್ ಹಿಂದೆ ಮಹಾರಾಷ್ಟ್ರ ಟಾಪಲ್ಲಿತ್ತು. ಮಹಾರಾಷ್ಟ್ರದಲ್ಲಿ ಕೇಸಸ್ ಇವಾಗ ಡಿಕ್ಲೈನ್ ಆಗ್ತಿರೋದನ್ನ ಕಂಡು ಬರ್ಬೋದು. ಪ್ರೆಸೆಂಟ್ ಸಿಚುಯೇಷನಲ್ಲಿ ಕೋವಿಡ್ ಕೇಸಸ್ ಜಾಸ್ತಿ ಇರೋದು ಕರ್ನಾಟಕದಲ್ಲಿ. ನೆಕ್ಸ್ಟ್ ಆರ್ಟಿಕಲ್ 71 ಬಾಡೀಸ್ ರಿಟ್ರೈವ್ಡ್ ಫ್ರಮ್ ಗಂಗಾ. ಸೊ ನೆನ್ನೆ ಒಂದು ಆರ್ಟಿಕಲಲ್ಲಿ ನಾವೇನು ನೋಡಿದ್ವಿ, 30-40 ಡೆಡ್ ಬಾಡೀಸ್ಗಳು ಕಂಡು ಬಂದಿದೆ ಮಹಾಡಿಯೋ ಘಾಟಲ್ಲಿರುವಂಥ ಗಂಗಾ ನದಿಯಿಂದ. ಈ ಮಹಾಡಿಯೋ ಘಾಟ್ ಇರೋದು ಚೌಸಾ ವಿಲೇಜ್ ಇನ್ ಬಿಹಾರ್. ಆ್ಯಂಡ್ ಇದರಿಂದ ಏನು ರೀಸನ್ ಇರ್ಬೋದು ಅಂದರೆ, ಸೊ ಯಾರ ಕೈಲಿ ಶವ ಸಂಸ್ಕಾರ ಮಾಡೋಕ್ಕಾಗಲ್ಲ, ಅಷ್ಟೊಂದು ಅಮೌಂಟ್ನ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲ್ಲ, ಅವರು ನೀರಲ್ಲಿ ಹೆಣಗಳನ್ನ ಹಾಕೋಗಿದ್ದಾರೆ ಅಂತ. ಇವತ್ತು ಅದೇ ನದಿಲಿ 71 ಬಾಡೀಸ್ ಸಿಕ್ಕಿದೆ. ಸೊ ಆದ ಕಾರಣ ಅಲ್ಲಿರೋಂಥ ಅಡ್ಮಿನಿಸ್ಟ್ರೇಷನ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಶವ ಸಂಸ್ಕಾರ ಮಾಡೋದಕ್ಕೆ ಏನೇನು ಬೇಕು ಅದೆಲ್ಲ ಸಫಿಷಿಯೆಂಟ್ ಆಗಿದೆ, ಇದರಿಂದ ಬೇರೆ ರೀಸನ್ನೇ ಇದೆ, ಸೊ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ ಅಂತ ಅಲ್ಲಿರುವಂತಹ ಅಡ್ಮಿನಿಸ್ಟ್ರೇಷನ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಮೂಡೀಸ್ ಲೋಯರ್ಸ್ ಇಂಡಿಯಾಸ್ ಗ್ರೋತ್ ಪ್ರೊಜೆಕ್ಷನ್ ಟು 9.3%. ಸೊ ಮೂಡಿ ಅಂದರೆ ದಟ್ ಈಸ್ ಅ ಗ್ಲೋಬಲ್ ರೇಟಿಂಗ್ ಏಜೆನ್ಸಿ. ಸೊ ಮೂಡೀಸ್ ಇನ್ವೆಸ್ಟರ್ಸ್ ಮುಂಚೆ ಏನು ಎಸ್ಟಿಮೇಟ್ ಮಾಡಿದರು ಇಂಡಿಯಾದ ಗ್ರೋತ್ ರೇಟ್ ಅಂದರೆ 13.7% ಇತ್ತು. ಬಟ್ ಕೋವಿಡ್-19 ಪ್ಯಾಂಡಮಿಕ್ಕಿಂದಾಗಿ ಇವಾಗ ನಾವು ಫೇಸ್ ಮಾಡ್ತಾ ಇರೋ ಸಿಚುಯೇಷನ್ಸ್ನ ನೋಡಿ ಈ ಗ್ರೋತ್ ಕಮ್ಮಿ ಮಾಡಿದ್ದಾರೆ ಟು 9.3%. ಸೊ ಬಿಕಾಸ್ ಏನಕ್ಕಂತ ಇದು ಕಮ್ಮಿ ಆಗಿರೋದು ಅಂದರೆ, ನಮ್ಮ ಎಕನಾಮಿಕ್ ಗ್ರೋತಲ್ಲಿ ತುಂಬ ಆಬ್ಸ್ಟ್ಯಾಕಲ್ ಬಂದಿದೆ. ಹೈ ಡೆಬ್ಟ್ ಬರ್ಡನ್ ಇರ್ಬೋದು, ವೀಕ್ ಫಿನಾನ್ಷಿಯಲ್ ಸಿಸ್ಟಮ್ ಇರ್ಬೋದು, ಆ್ಯಂಡ್ ಇದು ಕಮ್ಮಿ ಆಗೋಕ್ಕೆ ಮೇನ್ ರೀಸನ್ನೇ ಕೋವಿಡ್-19. ಸೊ ಐ ಥಿಂಕ್ ಸಿಸ್ಟಮ್ಗೆ ಇವಾಗ ಅರ್ಥ ಆಗಿದೆ ಹೆಲ್ತ್ ಕೇರ್ ಮೇಲೆ ಜಾಸ್ತಿ ಖರ್ಚು ಮಾಡಬೇಕಂತ. ನೆಕ್ಸ್ಟ್ ಆರ್ಟಿಕಲ್, ಕಟ್ ಇನ್ GST ಕ್ಯಾನ್ ಮೇಕ್ ವ್ಯಾಕ್ಸಿನ್ಸ್ ಚೀಪರ್ ಸೇಸ್ ಎಕ್ಸ್ಪರ್ಟ್. ಸೊ ಈ ಆರ್ಟಿಕಲಲ್ಲಿ ಏನಿದೆ ಅಂದರೆ, GSTನ ಕಟ್ ಡೌನ್ ಮಾಡೋದ್ರಿಂದ ವ್ಯಾಕ್ಸಿನ್ ಮೇಲಿರುವಂಥ ಪ್ರೈಸ್ ಕಮ್ಮಿ ಆಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಸೊ ಇದಕ್ಕೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ, GSTನ ಕಟ್ ಡೌನ್ ಮಾಡೋದ್ರಿಂದ ಕನ್ಸ್ಯೂಮರ್ಗೆ ಯಾವುದೇ ಥರ ಬೆನಿಫಿಟ್ ಆಗಲ್ಲ, ಬಿಕಾಸ್ ವ್ಯಾಕ್ಸಿನ್ ಪರ್ಚೇಸ್ ಮಾಡೋದು ಗೌರ್ಮೆಂಟ್, ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಟ್ ಮಾಡೋದು ಗೌರ್ಮೆಂಟ್, GST ಪೇ ಮಾಡೋದು ಗೌರ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆಪೋಸಿಟ್ ಆಗಿ ಎಕ್ಸ್ಪರ್ಟ್ಸ್ ಏನು ಹೇಳಿದ್ದಾರೆ ಅಂದರೆ, GST ಕಟ್ ಡೌನ್ ಆಗೋದ್ರಿಂದ ಬೆನಿಫಿಟ್ಸ್ ಆಗುತ್ತೆ. ಸೊ GST ರೇಟ್ ಕಮ್ಮಿ ಆದರೆ ನಾವು ಫ್ರೀ ಇಂಪೋರ್ಟ್ ಮಾಡ್ಬೋದು ರಾ ಮೆಟೀರಿಯಲ್ಸ್ ಮೇಲೆ, ಮತ್ತು ಸಪ್ಲೈ ರೇಟ್ ಕೂಡ ಚೀಪ್ ಆಗುತ್ತೆ. ಸೊ ಇದರಿಂದ ಡೆಫಿನೆಟ್ಲಿ ಬೆನಿಫಿಟ್ಸ್ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಸೊ ನಾವು ವಿಶಲ್ಸಿ GST ಅಂದರೆ ಏನು ಅಂತ. ಸೊ GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಂಡ್ ದಟ್ ಈಸ್ ಆನ್ ಇಂಡೈರೆಕ್ಟ್ ಟ್ಯಾಕ್ಸ್ ದಟ್ ಈಸ್ ಯೂಸ್ಡ್ ಇನ್ ಇಂಡಿಯಾ ಆನ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮತ್ತು GSTಯಲ್ಲಿ 3 ಥರ ಇದೆ, CGST, SGST, IGST ಅಂತ. ಸೊ ಸೇಲ್ಸ್ ವಿತಿನ್ ದ ಸ್ಟೇಟ್ಗೆ CGST ಮತ್ತು SGST ಅಪ್ಲೈ ಆಗುತ್ತೆ. CGST ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, SGST ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಅಂಡರ್ GST, ಅ ಟ್ರಾನ್ಸಾಕ್ಷನ್ ಆಫ್ ಸೇಲ್ ವಿತಿನ್ ದ ಸ್ಟೇಟ್ ಶಲ್ ಹ್ಯಾವ್ 2 taxes, SGST which share is taken by the state and the central, and the CGST which goes to the center. ಸೊ ಸ್ಟೇಟಲ್ಲಿ ಆಗೋವಂತಹ ಸೇಲ್ಸ್ ಏನಿದೆ ಅದರಲ್ಲಿ 2 ಟ್ಯಾಕ್ಸ್ ಅಪ್ಲೈ ಆಗುತ್ತೆ, CGST ಮತ್ತು SGST ಅಂತ. ಸೊ CGST ಅಂತ ಬರೋ ಟ್ಯಾಕ್ಸ್ ಸ್ಟೇಟ್ಗೆ ಹೋಗುತ್ತೆ, ಸೆಂಟ್ರಲ್ಗೆ ಹೋಗುತ್ತೆ. SGSTಯಿಂದ ಬರೋ ಟ್ಯಾಕ್ಸ್ ಸ್ಟೇಟ್ಗೆ ಹೋಗುತ್ತೆ. ಮತ್ತು ಸೇಲ್ಸ್ ಔಟ್ಸೈಡ್ ದ ಸ್ಟೇಟಿಗೆ ಬಂದರೆ IGST ಅಪ್ಲೈ ಆಗುತ್ತೆ. ಸೊ ಅ ಟ್ರಾನ್ಸಾಕ್ಷನ್ ಆಫ್ ಸೇಲ್ ಔಟ್ಸೈಡ್ ದ ಸ್ಟೇಟ್ ಶಲ್ ಹ್ಯಾವ್ ಓನ್ಲಿ 1 type ಆಫ್ ಟ್ಯಾಕ್ಸ್ ದಟ್ ಈಸ್ IGST ವಿಚ್ ಗೋಸ್ ಟು ದ ಸೆಂಟರ್. ಸೊ ಸ್ಟೇಟಿಂದ ಹೊರಗಡೆ ಆಗುವಂಥ ಸೇಲ್ಗೆ IGST ಅಪ್ಲೈ ಆಗುತ್ತೆ, ಅದರಿಂದ ಬರುವಂಥ ಟ್ಯಾಕ್ಸ್ ಸೆಂಟರ್ಗೆ ಹೋಗುತ್ತೆ. ನೆಕ್ಸ್ಟ್ ಆರ್ಟಿಕಲ್, ಕೇರಳ ಲೂಸಸ್ ಇಟ್ಸ್ ಫೈರ್ ಬ್ರ್ಯಾಂಡ್ ವುಮೆನ್ ಲೀಡರ್. ಸೊ ಕೇರಳ ವುಮೆನ್ ಲೀಡರ್ ಅವ್ರ ಡೆತ್ ಆಗಿದೆ. ಅವ್ರ ಹೆಸರು KR ಗೌರಿ ಅಂತ. ಇವ್ರು ಲೆಜೆಂಡ್ರಿ ಮಾರ್ಕ್ಸಿಸ್ಟ್ ಫೈರ್ ಬ್ರ್ಯಾಂಡ್ ಮತ್ತು ಫಾರ್ಮರ್ ಮಿನಿಸ್ಟರ್ ಆಗಿದ್ದರು. ಕೇರಳ ಕ್ಯಾಬಿನೆಟಲ್ಲಿ ಇದ್ದಂಥ ಓನ್ಲಿ ವುಮೆನ್ ಮೆಂಬರ್ ಇವರು. ಟ್ಯೂಸ್ಡೇ ಪ್ರೈವೇಟ್ ಹಾಸ್ಪಿಟಲಲ್ಲಿ ಇವ್ರ ಡೆತ್ ಆಗಿದೆ ಮತ್ತು ಅವ್ರ ಏಜ್ ಬಂದು 102. ನೆಕ್ಸ್ಟ್ ಆರ್ಟಿಕಲ್, PM ಮೋದಿಸ್ G7 ವಿಸಿಟ್ ಕ್ಯಾನ್ಸಲ್ ಡ್ಯೂ ಟು ಕೋವಿಡ್-19 ಕ್ರೈಸಿಸ್. ಸೊ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು G7 ವಿಸಿಟ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಏನಕ್ಕೆಂದರೆ ಕೋವಿಡ್-19 ಕೇಸಸ್ ಇನ್ಕ್ರೀಸ್ ಆಗ್ತಾ ಇರೋ ಕಾರಣ ಈ ಸಮಿಟ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ G7 ಬಗ್ಗೆ ನೋಡೋಣ. ಇಟ್ಸ್ ಅ ಗ್ರೂಪ್ ಆಫ್ 7 ಈಸ್ ಅನ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಮೇಡ್ ಅಪ್ ಆಫ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆವಲಪ್ಡ್ ಎಕಾನಮೀಸ್. ಇದರಲ್ಲಿ ಇರುವಂಥ ಕಂಟ್ರೀಸ್ ಯಾವ್ಯಾವುದು? ಫ್ರಾನ್ಸ್, ಜರ್ಮನಿ, ಇಟಾಲಿ, ಜಪಾನ್, ದ ಯುನೈಟೆಡ್ ಸ್ಟೇಟ್ಸ್, ದ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಕೆನಡಾ.
ಸೊ ನೆಕ್ಸ್ಟ್ ಆರ್ಟಿಕಲ್, ಕ್ವೆರೀಸ್ ರೇಸ್ಡ್ ಆನ್ DRDO's ಕೋವಿಡ್ ಡ್ರಗ್. ಸೊ ಹಿಂದೆ ಒಂದು ಆರ್ಟಿಕಲಲ್ಲಿ ನಾವು ನೋಡಿದ್ವಿ, DRDO ಒಂದು ಆ್ಯಂಟಿ ಡ್ರಗ್ನ ಡೆವಲಪ್ ಮಾಡಿದೆ ಮತ್ತು ಅದನ್ನು ಎಮರ್ಜೆನ್ಸಿ ಕೇಸಲ್ಲಿ ಯೂಸ್ ಮಾಡ್ಬೋದು ಅಂತ ಅದಕ್ಕೆ DCGI ಅಂದರೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅದಕ್ಕೆ ಅಪ್ರೂವಲ್ ಕೊಟ್ಟಿತ್ತು. ಸೊ ಮತ್ತು ಡ್ರಗ್ ಹೆಸರು ಬಂದು ಡ್ರಗ್ 2-ಡಿಯಾಕ್ಸಿ-ಡಿ ಗ್ಲೂಕೋಸ್, ಅದನ್ನು 2DG ಅಂತ ಕೂಡ ಕರೀತಾರೆ. ಸೊ ಈ ಡ್ರಗ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದು ಪೌಡರ್ ಫಾರ್ಮಲ್ಲಿ ಸಿಗುತ್ತೆ. ಇದನ್ನು ನೀರಲ್ಲಿ ಕರಗಿಸ್ಬಿಟ್ಟು ಇದನ್ನು ಕುಡಿಯುವಂಥದ್ದು. ಇದೇನು ಮಾಡುತ್ತೆ, ಎಫೆಕ್ಟ್ ಆಗಿರುವಂತಹ ಸೆಲ್ಸ್ನ ಅಕ್ಯುಮುಲೇಟ್ ಮಾಡಿಕೊಂಡು ಅದು ಬೆಳವಣಿಗೆನ ತಡೆಗಟ್ಟುತ್ತೆ ಅಂತ ನಾವು ಹಿಂದೆ ಓದಿದ್ವಿ. ಬಟ್ ಇವಾಗ ಇದ್ರ ಮೇಲೆ ಇಶ್ಯೂಸ್ ಕ್ವೇರೀಸ್ ಇದೆ. ಅಂದರೆ ಇದ್ರ ಮೇಲೆ ಇರುವಂಥ ಇಶ್ಯೂಸ್ ಏನಂದರೆ, ಈ ಡ್ರಗ್ ಫಸ್ಟ್ ಕ್ಯಾನ್ಸರ್ನ ಟ್ರೀಟ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಿದ್ದು, ಅದನ್ನು ಈಗ ಕೋವಿಡ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಮುಂಚೆ ಪ್ರಾಪರಾಗಿ ಅಪ್ರೂವಲ್ ಕೂಡ ಆಗಿರಲಿಲ್ಲ. ಆ್ಯಂಡ್ ಇನ್ನೂ ಇದ್ರ ಮೇಲೆ ಟ್ರಯಲ್ ನಡೀತಾ ಟ್ರಯಲ್ ನಡೀತಾ ಇವಾಗಲೇ ಇದಕ್ಕೆ ಅಪ್ರೂವಲ್ ಏನು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಾಟ್ ಫೇರ್. ಸೊ ಮತ್ತು ಈ ಡ್ರಗ್ದು ಹಿಸ್ಟ್ರಿ ನೋಡಿದ್ರೆ ಇದು ಹೆಲ್ತಿ ಆಗಿರುವಂಥ ಸೆಲ್ಸ್ಗೂ ಕೂಡ ಎಫೆಕ್ಟ್ ಮಾಡಿದೆ. ನೆಕ್ಸ್ಟ್ ಆರ್ಟಿಕಲ್, MFI ಸೆಕ್ಟರ್ ಅರ್ಜಸ್ RBI ಬ್ಯಾಂಕಿಂಗ್ ಫಾರ್ ಎಮರ್ಜೆನ್ಸಿ ಕ್ರೆಡಿಟ್ ಸಪೋರ್ಟ್. ಸೊ MFI ಅಂದರೆ ಮೈಕ್ರೋ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಅದೇನು ಮಾಡುತ್ತೆ, ದಟ್ ಪ್ರೊವೈಡ್ ಸ್ಮಾಲ್ ಲೋನ್ಸ್ ಟು ಪೀಪಲ್ ಹು ಡು ನಾಟ್ ಹ್ಯಾವ್ ಆಕ್ಸೆಸ್ ಟು ಬ್ಯಾಂಕಿಂಗ್ ಫೆಸಿಲಿಟೀಸ್. ಸೊ ಯಾವ ಪೀಪಲ್ಲು ಬ್ಯಾಂಕಿಂಗ್ ಫೆಸಿಲಿಟೀಸ್ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ಇದು ಲೋನ್ ಪ್ರೊವೈಡ್ ಮಾಡುತ್ತೆ. ಬಟ್ COVID-19 ಈ ಸೆಕೆಂಡ್ ವೇವಿಂದಾಗಿ ಇದಕ್ಕೂ ತುಂಬ ಎಫೆಕ್ಟ್ ಆಗಿರೋ ಕಾರಣ ಇದು RBIಯಿಂದ ಎಲ್ಪ್ ಕೇಳ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲ್, ಆಯಿಲ್ ರಿಫೈನರ್ಸ್ ಕಟ್ ಔಟ್ಪುಟ್ ಇಂಪೋರ್ಟ್ಸ್ ಆಸ್ ಪ್ಯಾಂಡಮಿಕ್ ಹಿಟ್ಸ್ ಫ್ಯೂಯಲ್ ಡಿಮ್ಯಾಂಡ್. ಸೊ ಆಯಿಲ್ ರಿಫೈನರ್ಸ್ದು ಔಟ್ಪುಟ್ ಕಟ್ ಡೌನ್ ಆಗಿದೆ. COVID-19ಇಂದ ಕೇಸಸ್ ಇನ್ಕ್ರೀಸ್ ಆಗ್ತಾ ಇರೋ ಕಾರಣ, ಲಾಕ್ಡೌನ್ ಇಂಪೋಸ್ ಆಗ್ತಾ ಇರೋ ಕಾರಣ ಫ್ಯೂಯಲ್ಸ್ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಫ್ಯೂಯಲ್ ಡಿಮ್ಯಾಂಡ್ ಕಮ್ಮಿ ಆಗಿರೋದ್ರಿಂದ ಆಯಿಲ್ ರಿಫೈನರೀಸ್ದು ಔಟ್ಪುಟ್ ಕೂಡ ಕಮ್ಮಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.